ಮಾಡ್ತಿರೋರು ಯಾರು? ಸಿದ್ದರಾಮಯ್ಯನವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. 2024ರಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಕೊಡಗು ಮತ್ತು ಮೈಸೂರಿಂದ ಅವರ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋಕ್ಕಾಗಲ್ಲ, ಅವ್ರ ಮಗನ ಗೆಲ್ಸ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಪ್ರತಾಪ್ ಸಿಂಹನ್ನ ಟಿಕೆಟ್ ತಪ್ಪಿಸ್ಬೇಕು, ಅವನು ಮುಗಿಸ್ಬೇಕು ರಾಜಕೀಯವಾಗಿ, ಇಲ್ಲ ಅಂದರೆ ಅವನು ಎದುರುಗಡೆ ತನ್ನ ಮಗನ ಗೆಲ್ಲಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ನನ್ನ ಕುಟುಂಬ, ನನ್ನನ್ನು ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ. ಏನೇನು ಪ್ರಕರಣಕ್ಕೆ ಅವರು ವಕ್ತಾರರ ಹತ್ರ ದಿನಾ ಬಯಸ್ತಾನೆ ಇರ್ತಾರೆ. ರಾಜಕಾರಣ ಮಾಡ್ತಿರೋರು. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಸರ್. ನನಗೆ ವೈಯಕ್ತಿಕವಾಗಿ ನಾನು ಪ್ರೀತಿಸುವಂಥ ಗೌರವಿಸುವಂಥ ವ್ಯಕ್ತಿ. ರಾಜಕಾರಣ ನಾನು ಮಾಡಿಲ್ಲ ಸರ್. ನಿಮಗೆ ಟ್ವಿಟರು ಫೇಸ್ಬುಕ್ಕು ಏನಾದ್ರು ಗೊತ್ತಿದ್ದರೆ ದಯವಿಟ್ಟು ಹೋಗಿ ಟೈಮ್ ಲೈನನ್ನು ತೆಗೆದು ನೋಡಿ. ಯಾರು 24ನೇ ತಾರೀಕು ಟ್ವೀಟ್ ಹಾಕಿರೋರು, ಫೇಸ್ಬುಕ್ ಪೋಸ್ಟಿಂಗ್ ಮಾಡಿರೋರು, ಇನ್ನೂ ಕೂಡ ನಿಲ್ಲಿಸ್ದಲೇ ನನ್ನನ್ನು ಬೈತಾ ಇರೋರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಇದನ್ನು ಅರ್ಥಕೊಂಬಿಟ್ಟು ನೀವು ಮಾತಾಡಿ. ಅಲ್ಲಿ ನೀವೆಲ್ಲೋ ಆ ಕಡೆ ಬೀದರ್ನವ್ರನ್ನೊಬ್ಬರನ್ನ ಮಂತ್ರಿನೂ ಕೂಡ ಮಾಡಿಬಿಟ್ಟಿರಿ, ಫಾರೆಸ್ಟ್ ಮಿನಿಸ್ಟ್ರು ಮಾಡಿದಿರಿ, ಆಯಿತಾ? ಮರ ಗಿಡ ಏನು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೂ ಅರಿವು ಬರಬೇಕಾಗುತ್ತೆ. ಬೇಲೂರು ಹತ್ರ ಬಂದು ನೋಡ್ಕೊಂಡು ಅಲ್ಲಿ ಯಾರಿದ್ದಾರೆ ಅದನ್ನು ತಿಳ್ಕೊಳಕ್ಕೆ ಹೋಗಿ. ಒಂದು ವೇಳೆ ನನ್ನ ತಮ್ಮ ತಪ್ಪಿಸ್ತಾಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು 4 ಜನ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಸಸ್ಪೆಂಡ್ ಆಗಿರುವಂಥ ಅಧಿಕಾರಿಗಳು ನನ್ನ ತಮ್ಮನ ಅರೆಸ್ಟ್ ಮಾಡೋಕ್ಕೆ ಯಾರು ಹೋಗ್ತಿದ್ರು? ಅವರೇ ಎನ್ಕ್ವೈರಿ ಮಾಡೋಕ್ಕೆ ಯಾಕೆ ಬರ್ತಿದ್ರು? ಸರ್, ಇದ್ರ ಹಿಂದೆ ಸಂಪೂರ್ಣವಾಗಿ ದುರುದ್ದೇಶಪೂರಿತ ರಾಜಕಾರಣ ಇದೆ. ನಿಮಗೆ ಗೊತ್ತಾಗಿದೆ, ಕೊಡಗು ಮತ್ತು ಮೈಸೂರಿನ ಜನ ನನ್ನನ್ನು ನೀವು ರಾಜಕೀಯವಾಗಿ ಸೋಲಿಸಲಿಕ್ಕೆ ಬಿಡಲ್ಲ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾಗಿ ನನ್ನನ್ನು ಟಿಕೆಟ್ ತಪ್ಪಿಸ್ಬೇಕು, ನನ್ನನ್ನು ಏನಾರು ಮಾಡಿ ಫಿಕ್ಸ್ ಮಾಡಬೇಕು ಅಂತ ನೀವು ಮಾಡ್ತಾಯಿದ್ದೀರಿ. ಇದನ್ನು ಮುಂದೆನೂ ಕೂಡ ನಿಲ್ಲಲ್ಲ. ಆದರೆ ಮೈಸೂರಿನ ಬೆಟ್ಟದಲ್ಲೊಬ್ಬಳು ತಾಯಿ ಚಾಮುಂಡೇಶ್ವರಿ ಕೂತಿದ್ದಾಳೆ, ಬ್ರಹ್ಮಗಿರಿನಲ್ಲೊಬ್ಬಳು ಕಾವೇರಿ ತಾಯಿ ಹುಟ್ಟುತ್ತಾಳೆ. ಎಲ್ಲರೂ ದೇವರು ನನ್ನನ್ನು ನೋಡ್ಕೊಳ್ತಾರೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಜನ ಮಾಡಿದ ಕೆಲಸ ನೋಡಿದಂಥ ಜನ ಇದ್ದಾರೆ. ಇಲ್ಲಿಗಲ್ಲಾಗಿ ಮರ ಕಡ್ದಿದ್ದಾರೆ ಅಂತೇಳಿ ಹೇಳಿ ಒಂದು FIR ಆಗುತ್ತೆ. A1 ರಾಕೇಶ್ ಶೆಟ್ಟಿ, A2 ಅಕ್ಯೂಸ್ ನಂಬರ್ 2 ಜಯಮ್ಮ, ಓನರು ಕಡ್ದವರು ಅಂತ. ಇನ್ನೊಂದು ಇತರರು ಅಂತ ಹಾಕಿದ್ರು. ಅಲ್ಲಿ ಅಬ್ಸ್ಕ್ಯಾಂಡ್ ಆಗಿರೋ ಮರ ಕಡ್ದಿರೋನೊಬ್ಬ ರವಿ ಅಂತ ಅಬ್ಸ್ಕ್ಯಾಂಡ್ ಆಗಿದ್ದ. 24ನೇ ತಾರೀಕುವರೆಗೂ 16ರಿಂದ 24ನೇ ತಾರೀಕುವರೆಗೂ ಇದ್ರ ಬಗ್ಗೆ ಇಲಾಖೆ ತನಿಖೆ ಮಾಡ್ತಾಯಿತ್ತು. 24ನೇ ತಾರೀಕು ನಾನು ಬಂದು ಕೆಲವು ವಿಚಾರಗಳ ಬಗ್ಗೆ ಹೇಳಿಕೆ ಕೊಟ್ಟೆ. ಅವತ್ತು ನಾನು ಹೇಳಿಕೆ ಕೊಟ್ಟು 2 ಗಂಟೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಟ್ವಿಟರ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ, ಇವನು ನಾಡಕಳ್ಳ ಅಂತೇಳಿ ಟ್ವೀಟ್ ಹಾಕ್ತಾರೆ, ಪೋಸ್ಟಿಂಗ್ ಮಾಡ್ತಾರೆ. ಯಾರು ಇಲ್ಲಿ ತಂದಿದ್ದು ಇದನ್ನು? ರಾಜಕಾರಣ ಮಾಡಿದ್ದು ಯಾರು? ಕಾಂಗ್ರೆಸ್ನವರು. ಆಯಿತು, ಆ FIRಲ್ಲಿ ಎಲ್ಲಾದರೂ ನನ್ನ ತಮ್ಮ ಇದ್ದಾನ? ನನ್ನ ತಮ್ಮಗೂ ಆ ಜಮೀನಿಗೆ ಏನಾದ್ರು ಸಂಬಂಧ ಇದೆಯಾ? ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಅವರು. ಆಯಿತು, A1 ಮತ್ತು A2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ನನ್ನ ತಮ್ಮನ್ನು ಕೂಡ ನೀವು ಇದೆಲ್ಲ ಭಾಳ ನೀವೇ ರಾಜಕಾರಣನ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟು, ಆನಂತರ ನನ್ನ ತಮ್ಮನ ಅದಕ್ಕೆ ಹೇಳತ್ತಂದು ನನ್ನ ತಮ್ಮನ ಹತ್ರ 28ನೇ ತಾರೀಕು ಸ್ಟೇಟ್ಮೆಂಟ್ ತೊಗೋತೀನಿ. ಸ್ಟೇಟ್ಮೆಂಟ್ ಕೊಟ್ಟು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ದಾನೆ. ನನ್ನ ತಮ್ಮ ಸಕಲೇಶ್ಪುರದಲ್ಲೇ ಬೇಲೂರಿನಲ್ಲೇ ಇರಬೇಕು ಅಂತ ಏನಾದ್ರು ಕೋರ್ಟ್ ಆರ್ಡ್ರ್ ಇದೆಯಾ? ರಿಸ್ಟ್ರಿಕ್ಷನ್ ಇದೆಯಾ? ನಿಮ್ಮ FIRಲ್ಲಿ ಏನಾರು ಅವನು ಅಕ್ಯೂಸ್ಡ್ ಇದ್ದಾನ? ಇಲ್ಲಲ್ವಾ? ಯಾರಾದ್ರೂ ತಲೆಮರೆಸ್ಕೊಂಡು ಹೋಗೋನು ಸ್ವಂತ ಕಾರ್ ತೊಗೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರಾ? ರಾಜಕಾರಣ ಮಾಡಿದವರು ತಲೆಮರೆಸ್ಕೊಂಡಿದ್ದಾರೆ ಅಂತ. ಮಧು ಬಂಗಾರಪ್ಪ ಅವರ 6.5 ಕೋಟಿ ಚೆಕ್ ಬೌನ್ಸ್ ಪ್ರಕರಣ ಬರುತ್ತೆ. 6 ತಿಂಗಳ ಜೈಲು ಶಿಕ್ಷೆನೂ ಅದರಲ್ಲಿ ವಿಧಿಸಿರ್ತಾರೆ. ಆ ಪ್ರಕರಣವನ್ನು ವಿಷಯಾಂತರನ ಮಾಡಬೇಕು, ಮಾಧ್ಯಮಗಳ ಗಮನ ಬೇರೆ ಕಡೆ ಸೆಳಿಬೇಕು ಅಂತ ನನ್ನ ತಮ್ಮನ ಅರೆಸ್ಟ್ ಮಾಡೋಕ್ಕೆ ಕಳಿಸ್ತೀರಿ. ನನ್ನ ತಮ್ಮನ ಕೊನೆಗೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿರಿ. ನೆನ್ನೆ ಅಕ್ಯೂಸ್ ನಂಬರ್ 1, 2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. FIR ಇಲ್ಲದೆ ಇದ್ದಂಥ ನನ್ನ ತಮ್ಮನ್ನ ತಗೊಂಡೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ. ಕೋರ್ಟಲ್ಲೂ ಕೂಡ ನಿಮಗೆ ನೆನ್ನೆ ಜಡ್ಜು ಮಂಗಳಾರತಿ ಮಾಡಿಬಿಟ್ಟು 5 ನಿಮಿಷದಲ್ಲಿ ಬೇಲ್ ಕೊಟ್ಟು ಕಳಿಸಿದ್ರು. ರಾಜಕಾರಣ ಮಾಡ್ತಿರೋ ನೀವು ಸರ್, ನಿಮ್ಮ ಹತ್ರ ಅಡ್ಮಿನಿಸ್ಟ್ರೇಷನ್ ಇದೆ, ಪೊಲೀಸ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈಲಿದೆ. ಯಾರು ಮರ ಕಡ್ದಿದ್ದಾರೆ ಅದನ್ನ ಹೇಳಿ ಸರ್. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆನೂ ಕೂಡ ಮತ್ತೆ ನನ್ನ ಬಗ್ಗೆ ವಿನಾಕಾರಣವಾಗಿ ಆರೋಪ ಮಾಡ್ತಾರೆ. ಮರ ಕಡ್ದಿದ್ದಾರೆ 126 ಮರ ಕಡ್ದಿರೋರು ಯಾರು ಅಂತ ಹೋಗಿ ಹುಡುಕಿ ಸರ್, ಪರವಾಗಿಲ್ಲ. ನಿಮ್ಮದೆಲ್ಲ ಫೋರ್ಸ್ನಲ್ಲಿ ಬಿಟ್ಬಿಡಿ. ಇದ್ರ ಬಗ್ಗೆ ನೀವು ಮಾತಾಡಿದ್ದು, ರಾಜಕಾರಣ ಮಾಡಿದ್ದು, ನನ್ನನ್ನು ಹೇಳ್ತಿರ್ತಿರೋ ನೀವು. ಆಯ್ತು, ನನ್ನ ತಮ್ಮಗೂ ಇದಕ್ಕೆ ಸಂಬಂಧನೇ ಇಲ್ಲದೆ ಇದ್ದಿದ್ದು ವಿಚಾರಕ್ಕೆ ನಾವು ಯಾಕೆ ಹೇಳ್ತಿರ್ತಿದ್ದೀರಿ? ರಾಜಕಾರಣ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳಲಿರುವಂತಹ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ.
ಅರುಣ್ ಯೋಗಿರಾಜು ಈ ಹಿಂದೆ ಇಂಡಿಯಾ ಗೇಟ್ ಬಳಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥ ವಿಚಾರ ಬಂದಾಗ ಅದನ್ನು ಖಡ್ನಾಯಕನವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು. ನಾನು ಅರುಣ್ ಯೋಗಿರಾಜ್ ಅವರು ಕಲ್ಲಿನಲ್ಲಿ ಒಳ್ಳೆಯ ಕೆತ್ತನೆಯನ್ನು ಮಾಡುವಂತಹ ಒಬ್ಬ ಶಿಲ್ಪಿ ಅಂತೇಳಿ ಹೇಳಿ ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ನಾನು ಪ್ರಹ್ಲಾದ್ ಜೋಶಿ ಅವರು ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸಿದ ನಂತರ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯೂ ಕೂಡ ಕೆತ್ತಿದವರು, ಅದನ್ನು ನಿರ್ಮಾಣ ಮಾಡಿಕೊಟ್ಟಂಥವ್ರು ಅರುಣ್ ಯೋಗಿರಾಜು. ಅವರಿಗೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ರಾಮನ ವಿಗ್ರಹವನ್ನು ಕೆತ್ತುವಂತಹ, ಅದನ್ನು ರೂಪಿಸುವಂತಹ ಅವಕಾಶ ಸಿಕ್ಕಿದ್ದು ಒಬ್ಬ ಮೈಸೂರಿಗರಾಗಿ ನಮ್ಮೆಲ್ಲರೂ ಕೂಡ ಬಹಳ ಖುಷಿ ಇದೆ. ಅರುಣ್ ಯೋಗಿರಾಜ್ ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಇನ್ನೂ ಸಾಕಷ್ಟು ಅವಕಾಶಗಳು ಬರುತ್ತೆ. ಪಾರ್ಲಿಮೆಂಟಲ್ಲೂ ಕೂಡ, ಹೊಸ ಪಾರ್ಲಿಮೆಂಟಲ್ಲೂ ಕೂಡ ಕೆಲವೊಂದು ಕಡೆ ಅವರಿಗೆ ಕಲ್ಲಿನ ಆಕೃತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಅವರಿಗೆ ಕೇಳ್ಕೊಂಡಿದ್ರು. ಅವ್ರಿಗೆ ಕಾರ್ಯದ ತೋಟದಿಂದ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಈಗ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನೇ ಅವರಿಗೆ ಕೆತ್ತುವಂಥ ಅವಕಾಶ ಸಿಕ್ಕಿರುವಂಥದ್ದು ಖಂಡಿತ ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.